거. ಗಂಗಾವತಿ ನಗರದ ಗ್ರಾಮದೇವತೆ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವವು ಡಿಸೆಂಬರ್ 18ರಿಂದ 21ರವರೆಗೆ ವಿಜೃಂಭಣೆಯಿಂದ ಜರುಗುತ್ತಲಿದ್ದು ಇಂದು ಶ್ರೀ ದುರ್ಗಾದೇವಿ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಲಾಯಿತು. ದೇವಸ್ಥಾನದಲ್ಲಿ ಬೆಳಿಗ್ಗೆ ನವಚಂಡಿ ಹೋಮ ಪೂರ್ಣಾವತಿ ಹಾಗೂ ವಿಶೇಷ ಪೂಜೆ ಕಾರ್ಯಕ್ರಮಗಳು ನಿಯಮ ನಿಷ್ಠೆಯಿಂದ ಜರುಗಿದವು. ಬೆಳಿಗ್ಗೆಯಿಂದಲೇ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀದೇವಿಗೆ ಕೃಪೆಗೆ ಪಾತ್ರರಾದರು.
ವೇಳೆ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಕಳಕನಗೌಡ ಪಾಟೀಲ್ ಮತ್ತು ಕಾಂಗ್ರೆಸ್ ಮುಖಂಡರಾದ ಜುಬೇರ್ ಹಾಗೂ ಇತರರು ಜಾತ್ರಾ ಮಹೋತ್ಸವದ ಬಗ್ಗೆ ಮಾತನಾಡಿದರು. ಇವತ್ತಿನ ಜಗತ್ತದ ನಾಡಿನ ಎಳ್ಳಮಾಸಿ ಅಂತಕ್ಕಂಥ ಒಂದು ಭೂಮಿ ತಾಯಿಯ ಚರಗವನ್ನು ಚೆಲ್ಲಿ ಜಗತ್ತಿನಲ್ಲೇ ಎಳ್ಳಮಾಸಿಗೆ ಊರು ಜಾತ್ರೆ ಅಂದ್ರೆ ದೇವಾನುದೇವತೆಗಳ ಜಾತ್ರೆ ಅಂತೇಳಿ ಜಗತ್ತಿನಲ್ಲೇ ಹಿರಿಯರು ನೇಮಕವನ್ನು ಮಾಡ್ಕೊಂಡು ಬಂದಿರುವಂಥ ದಿವಸ. ಈ ದಿವಸದಲ್ಲೇ ನಮ್ಮ ಗಂಗಾವತಿಯ ದುರ್ಗಾದೇವಿಯ ಜಾತ್ರೆ ಈ ಕರ್ನಾಟಕದಲ್ಲೇ ಒಂದು ಅಚ್ಚುಕಟ್ಟಾಗಿ ಮಾಡುವಂಥ ಜಾತ್ರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು 25 ವರ್ಷ ಮುಂದೆ ದುರ್ಗಾದೇವಿ ಕೋಲ್ವಾರ ಈ ಜಗತ್ತಿನಲ್ಲಿ ಯಾವ ಗಂಗಾವತಿ ದುರ್ಗಾದೇವಿ ಗಂಗಾವತಿ ದುರ್ಗಮ್ಮನಲ್ಲ ಅಂತಿದ್ರು. ಅಂತಹ ದುರ್ಗಾದೇವಿಯ ಗಂಗಾವತಿಯ ಭಕ್ತರು ಈ ಊರು ಜಾತ್ರೆ ಏನು ಮಾಡ್ತಾರ, ಇದು ಭೂಮಿ ತಾಯಿ ಊರು ಜಗತ್ತಿನೇ ನೆಮ್ಮದಿ ಶಾಂತಿಯಾಗಿ ಕಾಪಾಡಲಿ ಅಂತೇಳಿ ಊರು ಜಾತ್ರೆ ಮಾಡ್ತಾರೆ. ದೇವತೆಯನ್ನು ಶಾಂತಿ ಆದ್ರೆ ನಾಡು ಜಗತ್ತೇ ತಣಿಗಿರ್ಬೋದು ಅಂತೇಳಿ ಇರುವಂಥ ಜಾತ್ರೆ ಈಗ ಮಾಡ್ಕೊಂಡು ಹೋಗಿರುವಂಥ ಬೇರು ಅದು ಅದ್ಭುತವಾದಂಥ ಜಾತ್ರೆ. ಈ ಜಾತ್ರೆ 1-2 ತಿಂಗಳಿಂದ ಆರಂಭಗೊಂಡು ಇವತ್ತು ಸಾಯಂಕಾಲ 4 ಗಂಟೆಗೆ ಮಠದಿಂದ ಒಳ್ಳೆ ಭವ್ಯ ಮೆರವಣಿಗೆ ಇದೆ. ಆ ದೇವಿ ಮೆರವಣಿಗೆಯಲ್ಲೇ 4 ಹೆಜ್ಜೆ ನೀವು ಪಾದಯಾತ್ರೆ ಅಂದ್ರೆ 10 ವರ್ಷ ನೀವು ಜಾಸ್ತಿ ಅವಶ್ಯ ಬದುಕಬಹುದಂತ ನನ್ನ ಅನಿಸಿಕೆ ಹೇಳ್ತಾ ಇದೆ. ದೇವತೆ ಆಶೀರ್ವಾದ ಹೇಗಿರ್ತದೆ ಅಂದ್ರೆ ಎಂತ ತಾಯಿ, ಭೂಮಿ ತಾಯಿ, ಒಂದು ದೇವಿ, ಇವೆಲ್ಲ ಜಗತ್ತಿನಲ್ಲಿ ಇದ್ದಲ್ಲೇ ನಾವೆಲ್ಲ ಬದುಕಿದ್ದೀವಿ ಮಣ್ಣಿನ ಮೇಲೆ, ಎಲ್ಲ ಬದುಕಕ್ಕಾಗಲ್ಲ. ಆ ಬದುಕನ್ನು ಈ ಗುಡಿ ಕಮಿಟಿಯವರು, ಹಿರಿಯವರು, ಎಲ್ಲ ಬುದ್ಧಿಜೀವಿಗಳು, ಸರ್ವ ಸಮಾಜ ಹಿರಿಯರು ಇವತ್ತು ಲೈವ್ ಇಟ್ಟು ಹೋಮ ಇಟ್ಟು ಇಷ್ಟೆಲ್ಲ ಅಂತೂ ಯಾಕಂದ್ರೆ ಈ ನಾಡಿನ ಜನತೆ ಚೆನ್ನಾಗಿರ್ತಂತ ಹೋಮ ಜಾತ್ರೆ. ಈ ಜಾತ್ರೆ ಒಳಗೆ ಸರ್ವ ಸಂಪತ್ತರು ಭಾಗವಹಿಸಿ ಆಶೀರ್ವಾದ ತಗೊಂಡು ಆ ತಾಯಿಯ ಆಶೀರ್ವಾದ ನಿಮಗೆ ನಿರಂತರ ಇರಲಿ ಅಂತೇಳಿ ಜಾತ್ರೆ ಭಾಗಿಯಾಗಿ ಎಲ್ಲರೂ ಯಶಸ್ವಿಯಾಗಬೇಕಂತೇಳಿ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷರು ಪಾಟೀಲರು ಇವತ್ತು ನನಗೆ ಭಾಳ ಪ್ರೀತಿ ಅಂದ್ರೆ ಮೀಡಿಯಾದವರು ನನ್ನ ಮಾತಾಡೋಲ್ಲ, ನೀವು ಮಾತಾಡ್ತಾರಲ್ಲ ಅದೊಂದು ಭಾಗ್ಯನ ನನಗೆ. ಈ ಭಾಗ್ಯ ಸರ್ವರಿಗಿರಲಿ, ದುರ್ಗಾದೇವಿ ಎಲ್ಲನೂ ಆರೋಗ್ಯ ಅವಕಾಶ ಎಲ್ಲ ಕಾಪಾಡಲಿ ಅಂತ ಹೇಳ್ತಾರೆ. ಗ್ರಾಮ ದೇವತೆ ದುರ್ಗಾದೇವಿ ಜಾತ್ರೆಯನ್ನು ಇವತ್ತು ನಮ್ಮ ಮುಸ್ಲಿಂ ಸಮಾಜದ ಮತ್ತು ಬೇಕಾದಂತೆ ಯುವಕ ಸೈನ್ಯ ಮತ್ತು ಅದೇ ರೀತಿ ನಮ್ಮ ಕಲ್ಪನೆಯವರು ಭಾಳ ಯುವಕರು ಎಲ್ಲ ಸಮಾಜದವರು ಇವತ್ತು ಈ ದೇವಸ್ಥಾನಕ್ಕೆ ಪ್ರತಿದಿನ ಆಶೀರ್ವಾದ ದೇವರ ಆಶೀರ್ವಾದ ಈ ಜಾತ್ರೆಯನ್ನು 3 ವರ್ಷಕ್ಕೆ ಒಮ್ಮೆ ದೊಡ್ಡ ಪ್ರಮಾಣವಾಗಿ ಎಲ್ಲ ಸಮಾಜದ ಹಿರಿಯರು ಮತ್ತು ಯುವಕರು ಎಲ್ಲರೂ ಕಲಿತು ಈ 3 ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮವನ್ನು ಅದ್ದೂರಿ ಗಂಗಾವತಿಯಲ್ಲಿ ನಡೀತಾ ಇದೆ. ಈ ಅಮ್ಮ ಆಶೀರ್ವಾದದಿಂದ ಗಂಗಾವತಿಯಲ್ಲಿ ಶಾಂತಿ ರೀತಿಯಿಂದ ಎಲ್ಲ ಹಬ್ಬವನ್ನು ಆಗಲಿ ಅಂತೇಳಿ ನಮ್ಮ ಎಲ್ಲರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಗಂಗಾವತಿ ಗ್ರಾಮ ದೇವತೆಯಾದ ತಾಯಿ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಮಾರು 4 ದಿವಸ ನಿನ್ನೆ ಮೊನ್ನೆ ಇವತ್ತು ನಾಳೆ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ. ಇವತ್ತು ನಾಳೆ ನಮ್ಮ ಕಲ್ಮನಿಯವರ ಮುಚ್ಚಿಗ ಸಮಾಜದಿಂದ ತಾಯಿ ಅನ್ನ ಸಂತರ್ಪಣೆ ಸೇವೆಗೆ ಅವರೆಲ್ಲರೂ ಇದ್ದಾರೆ. ಮುಚ್ಚಿಗ ಸಮಾಜದಿಂದ ಸೇವೆ ಮಾಡೋಕ್ಕೆ ರೆಡಿ ಇದ್ದಾರೆ. ಹಾಗಾಗಿ ಈ ಗ್ರಾಮ ದೇವತೆಯ ಎಲ್ಲ ಸಮಾಜದ ತಾಯಿ ಜಾತ್ರೆಯಲ್ಲಿ ಪಾಲ್ಗೊಂಡು ತಾಯಿ ಆಶೀರ್ವಾದ ತಾಯಿ ಮುಚ್ಚಿಗ ಸಮಾಜದ ಹಿರಿಯರು ಹಾಗೂ ಬಾಂಧವರು ಎಲ್ಲರ ಸಹಕಾರದ ಮೇರೆಗೆ
ನಮ್ಮ ಯುವಕರು ವತಿಯಿಂದ ತಾಯಿ ದುರ್ಗಾದೇವಿಗೆ ಮಾಲಾರ್ಪಣೆ ಮಾಡಿ ದುರ್ಗಾದೇವಿಯ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ದುರ್ಗನಾರಾಯಣಪ್ಪರ ಅಧ್ಯಕ್ಷತೆ ವಹಿಸಿ ಎಲ್ಲ ಬಾಂಧವರಿಗೂ ಆ ದೇವಿಯ ಆಶೀರ್ವಾದ ಸಿಗಲಿ. ಹಾಗೆ ಮತ್ತೊಮ್ಮೆ ವರ್ಷ ಈ ಇದೇನು ಜಾತ್ರೆ ಇದೆಯಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕಾರವಾಗಿ ದೇವಿ ಆಶೀರ್ವಾದ ಮಾಡಿ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ ಅಂತೇಳಿ ಆ ದೇವಿಗೆ ನಾವು ನಮಸ್ಕರಿಸುತ್ತಾ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ ಹಾಗೂ ನಮ್ಮ ಪೋಷಕ ಸಮಾಜದ ಬಾಂಧವರು ನಾಳೆ ಊಟದ ವ್ಯವಸ್ಥೆ ಇರೋದ್ರಿಂದ ನಮ್ಮ ಯುವಕರು ಎಲ್ಲ ಪಡೆ ಬಂದು ಸಹಕಾರ ಮಾಡೋದ್ರಿಂದ ಹಾಗೂ ಹಿರಿಯರನ್ನು ಇನ್ನು ಉಳಿದಿದ್ದರಂಥ ಸಹಕಾರದೊಂದಿಗೆ ನಮ್ಮ ದೇವಿಯನ್ನು ನಮ್ಮ ಆಶೀರ್ವಾದದೊಂದಿಗೆ ನಾವು ಆಹಾರವನ್ನು ಹಾಕಿ ದೇವಿಗೆ ಸಮರ್ಪಣೆ ಮಾಡ್ತೀವಿ. ಆಶೀರ್ವಾದ ಪಡೆಯಲು ನಮ್ಮ ಯುವಕ ಸೇನಾ ಏಕದಂತ ಯುವಕ ಸೇನಾ ಕಡೆಯಿಂದ ಮುಸ್ಲಿಂ ಸಮಾಜದ ಬಾಂಧವರಿಂದ ಈ ಒಂದು ಮಾಲಾರ್ಪಣೆಯನ್ನು ಹಾಕೋದಕ್ಕೆ ಈ ಎಲ್ಲ ಸಮಾಜ ಬಾಂಧವರು ಎಲ್ಲರೂ ಸೇರಿ ಈ ಒಂದು ತಾಯಿಯ ಆಶೀರ್ವಾದ ಪಡೆಯಲು ಎಲ್ಲ ಸಮಾಜ ಬಾಂಧವರು ಎಲ್ಲರೂ ಸೇರಿ ತಾಯಿಗೆ ಪೂರ್ವಕವಾದ ನಮನವನ್ನು ಸಲ್ಲಿಸುತ್ತಾ ಮತ್ತು ಈ ಒಂದು ಜಾತ್ರೆ ವಿಜೃಂಭಣೆಯಿಂದ ಆಚರಿಸಲೆಂದು ನಮ್ಮ ಇಕ್ಬಾಲ್ ಅನ್ಸಾರಿ ಅವರ ಟೀಮ್ ವತಿಯಿಂದ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಬಹಳ ಒಂದು ನಾವು ಈ ಟೈಮ್ ಮೇಲೆ ಸಂದರ್ಭದಲ್ಲಿ ನೆನೆಸುತ್ತಾ ಎಲ್ಲರಿಗೂ ತಾಯಿ ಕೋರೇಶ್ವರಿ ತಾಯಿ ದುರ್ಗಾದೇವಿಗೆ ಎಲ್ಲರಿಗೂ ಆಶೀರ್ವಾದ ಬರಲಿ ಅಂತೇಳಿ ನಮ್ಮಲ್ಲಿ ಎಲ್ಲರಿಗೂ